ಬನ್ನಿ, ನಾನ್ ನಿಮ್ಗಿವತ್ತು ಒಂದು ವಾತ್ಸಲ್ಯ ವಿರಹದ ಕತೆ ಹೇಳ್ತೀನಿ. ಅದು 1974 ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯ ಖೈರಿ ನದಿಯ ಪಕ್ಕ ಒಂದು ಪುಟ್ಟ ಹುಲಿಮರಿ ಸಿಗುತ್ತೆ. ತಾಯಿಯನ್ನ ಕಳ್ಕೊಂಡು ಹೆದರಿ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದ ಈ ಹುಲಿಮರಿಯನ್ನ ಊರ ಜನರು ಸರೋಜ್ ರಾಯ್ ಚೌಧರಿ ಅವರಿಗೆ ತಂದು ಒಪ್ಪಿಸ್ತಾರೆ. ಇವರು ಭಾರತದ ವನ್ಯಜೀವಿ ಸಂರಕ್ಷಕರಲ್ಲಿ ಒಬ್ಬರಾಗಿದ್ರು ಹಾಗೂ ಒರಿಸ್ಸಾದ ವರಿಷ್ಠ ಅರಣ್ಯಾಧಿಕಾರಿ ಮತ್ತು ಸಿಮಿಪಾಲ್ ಟೈಗರ್ ರಿಸರ್ವ್ ಸಂಸ್ಥಾಪಕರಾಗಿದ್ರು. ಈ ಪುಟ್ಟ ಹುಲಿಮರಿಯ ಜೀವಕ್ಕೆ ಅರಣ್ಯದಲ್ಲಿ ಆಪತ್ತು ಕಟ್ಟಿಟ್ಟ ಬುದ್ಧಿಯಾಗಿತ್ತು. ಹಾಗಾಗಿ ಅದನ್ನ ಅವರು ತಮ್ಮ ಮನೆಯಲ್ಲೇ ಇಟ್ಕೋತಾರೆ. ಚೌಧರಿ ಅವರ ಪತ್ನಿ ನಿಹಾರ್ ನಲಿನಿ ಅವರು ಈ ಹುಲಿಮರಿಗೆ ತಾಯಿಯ ಪ್ರೀತಿಯನ್ನ ಕೊಡ್ತಾರೆ. ಇದರ ಗಾಯಗಳನ್ನ ವಾಸಿ ಮಾಡಿಸ್ತಾರೆ. ಇದಕ್ಕೆ ಹಾಲುಣಿಸಿ ಊಟವನ್ನ ಕೊಡ್ತಾರೆ. ಇದಕ್ಕೆ ಒಂದು ಹೆಸರು ಸಹ ಇಡ್ತಾರೆ, ಖೈರಿ. ಅದು ನಿಧಾನವಾಗಿ ಅವರ ಮನೆಯ ಸದಸ್ಯನಂತೆಯೇ ಅವರ ಮನೆಯಲ್ಲಿಯೇ ಬೆಳೆಯತೊಡಗಿತು. ಅದೆಷ್ಟೋ ಬಾರಿ ಖೈರಿಯನ್ನ ಕಾಡಿಗೆ ಬಿಟ್ಟು ಬರುವ ಪ್ರಯತ್ನವೂ ಸಹ ನಡೆದವು. ಆದರೆ ಅದು ಪ್ರತಿ ಬಾರಿಯೂ ಮರಳಿ ಮನೆಗೆ ಬರ್ತಾ ಇತ್ತು. ಕೊನೆಗೆ ಸರೋಜ್ ರಾಯ್ ದಂಪತಿಗಳು ಈ ಹುಲಿಯನ್ನ ದತ್ತು ತೆಗೆದುಕೊಳ್ತಾರೆ. ಮಕ್ಕಳಿಲ್ಲದ ಇವರು ಅದನ್ನೇ ತಮ್ಮ ಮಗುವಿನ ಹಾಗೆ ಜೋಪಾನ ಮಾಡತೊಡಗಿದರು. ವಿಶೇಷ ಅಂದ್ರೆ ಅದನ್ನ ಅವರು ಯಾವತ್ತು ಬೋನಲ್ಲಿ ಇಡೋದಾಗ್ಲಿ ಅಥವಾ ಚೈನಿನಿಂದ ಕಟ್ಟೋದಾಗ್ಲಿ ಮಾಡಲಿಲ್ಲ. ಅದು ಇವರ ಮನೆಯಲ್ಲಿಯೇ ಸ್ವತಂತ್ರವಾಗಿ ಬೆಳೆಯಿತು. ಇದರ ಮುಖೇನ ಅವರು ವನ್ಯಜೀವಿಗಳ ಜೀವನವನ್ನು ಸಹ ಅರಿಯತೊಡಗಿದರು. ಆದ್ರೆ ಎಲ್ಲಾ ಕಥೆಗಳು ಸುಖಕರವಾಗಿ ಅಂತ್ಯವಾದ್ರೆ ಹೇಗೆ, ಇಲ್ಲೂ ಸಹ ಒಂದು ತಿರುವು ಕಾದಿತ್ತು. ಒಂದು ಬಾರಿ ರೇಬಿಸ್ ಸೋಂಕಿತ ಹುಚ್ಚುನಾಯಿ ಊರಲ್ಲೆಲ್ಲ ತಿರುಗುತ್ತಾ ಕಂಡವರನ್ನೆಲ್ಲ ಕಚ್ಚುತ್ತಾ ಇವರ ಮನೆ ಹೊಕ್ಕಿತ್ತು. ಇನ್ನೇನು ತಾಯಿ ನಲಿನಿ ಅವ್ರನ್ನ ಕಚ್ಚಬೇಕೆಂದು ಮುಂದೆ ಬರುವಷ್ಟರಲ್ಲಿಯೇ ಈ ಹುಲಿರಾಯ ಎದುರುಗಡೆ ಬಂದೇ ಬಿಟ್ಟ. ಕಾದಾಟದಲ್ಲಿ ನಾಯಿ ಏನೋ ಸತ್ತೋಯ್ತು. ಆದರೆ ಅದರ ಸೋಂಕು ಸಹ ನಮ್ಮ ಖೈರಿಗೆ ಬಂದೇ ಬಿಡ್ತು. ಈ ಸೋಂಕಿನಿಂದ ಹಾಸಿಗೆ ಹಿಡಿದು ತನ್ನ ಪ್ರಾಣವನ್ನ ಬಿಡ್ತು. ಇದರ ಅಗಲಿಕೆಯಿಂದ ಸರೋಜ್ ರಾಯ್ ಚೌಧರಿ ಅವರ ಮನಸ್ಸಿನ ಮೇಲೆ ಆಘಾತವಾಯಿತು. ಇದೇ ವಾತ್ಸಲ್ಯ ವಿರಹದಲ್ಲಿ ಅವರು ಸಹ ತಮ್ಮ ಪ್ರಾಣವನ್ನ ಬಿಡ್ತಾರೆ. ಖೈರಿಯನ್ನೇ ತಮ್ಮ ಮಗಳಂತೆ ಸಾಕಿ ಸಲುಹಿದ ನಿಹಾರ್ ನಲಿನಿ ಅವರು ಸಹ ಇಹಲೋಕವನ್ನ ತ್ಯಜಿಸ್ತಾರೆ. ಇಂದು ಖೈರಿ ಇಲ್ಲ, ನಿಹಾರ್ ನಲಿನಿ ಇಲ್ಲ, ಸರೋಜ್ ರಾಯ್ ಚೌಧರಿ ಅವರು ಸಹ ಇಲ್ಲ. ಆದರೆ ಇವರ ಈ ವಾತ್ಸಲ್ಯ ವಿರಹ ಪ್ರೇಮ ಕಥೆ ಇಂದಿಗೂ ಜೀವಂತವಾಗಿದೆ.